ಎಲ್ಲ ವಿದ್ಯಾರ್ಥಿಗಳು ನಮ್ಮ ಗುರುಗಳನ್ನ ನೇರವಾಗಿ ನಮ್ಮ ಸ್ನೇಹಿತರೆ, ಸುಮಾರು 37 ವರ್ಷದ ಸ್ನೇಹ ಸಮ್ಮಿಲನ ಇವತ್ತು ನಮ್ಮೆಲ್ಲರನ್ನ ಒಗ್ಗೂಡಿಸಿದೆ. ನಮ್ಮ ಗುರುಗಳ ಮುಖವನ್ನು ನೋಡಿದ ತಕ್ಷಣ ಬೆಳಗ್ಗೆ ನಮ್ಮೆಲ್ಲರಿಗೂ ಖುಷಿಯಾಗಿದೆ. ಈ ಗುರುವಂದನಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಅಂತ ಹೇಳಿ ನಮ್ಮ ಸ್ನೇಹಿತೆ ಮಿತ್ರರಾಗಿರ್ತಕ್ಕಂತಹ ಕಮಲ, ಶಾಂತ ಎಲ್ಲ ಸಂಘಟಕರು ಸೇರಿ ಒಂದು ಪ್ರಾರ್ಥನೆಯ ಮೂಲಕ ಪ್ರಾರಂಭ ಮಾಡಬೇಕು ಹಾಗೆ ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು, ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು, ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಳಿಸು, ಶಾಂತಿಯ ಉಳಿಸು. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ನಿನ್ನ ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ, ನಿನ್ನ ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ, ನಿನ್ನ ಕರುಣೆಯ ಬೆಳಕಲಮ್ಮ ಬಾಳನು ಬೆಳಗಲಮ್ಮ, ನಮ್ಮ ಕೋರಿಕೆ ಆಲಿಸಮ್ಮ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ಕೆಲಸವ ಮಾಡಿಸು ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು ಒಳ್ಳೆ ದಾರಿಯಲೆಮ್ಮ ನಡೆಸು, ವಿದ್ಯೆಯ ಕಲಿಸು ಆಸೆಯ ರೈಸು. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ, ನೀಡು ಸನ್ಮತಿ ಸೌಖ್ಯದಾತೆ. ಶಾಂತ ಮತ್ತು ಸಂಗಡೆಯರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಉದ್ಘಾಟಕರಿಗೆ ಮತ್ತೆ ಆದರಣೀಯ ಅತಿಥಿಗಳಿಗೆ ಮತ್ತೆ ನಮ್ಮ ಎಲ್ಲ ಸ್ನೇಹಿತರಿಗೆ ಸ್ವಾಗತವನ್ನು ಕೋರಬೇಕು ಹಾಗೆ ಅಂತ ಹೇಳಿ ನಮ್ಮ ಸ್ನೇಹಿತ ಮಿತ್ರ
ವೇದಮೂರ್ತಿ ಕೆ ಅವರಲ್ಲಿ ಕೇಳ್ಕೊತಾ ಇದೆ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ನಾವೇನು ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು ಅಂತಂದು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ GS ಮೋಹನ್ ಅವರಿಗೆ ಕೇಳ್ಕೊಟ್ಟಾಗ ಅವರು ಆತ್ಮೀಯವಾಗಿ ಒಪ್ಕೊಂಡು ಈ ಕಾರ್ಯಕ್ರಮದಲ್ಲಿ ಆಸೀನರಿದ್ದಾರೆ. ಅವರಿಗೆ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ನಂಜರಾಜ್ ಸರ್ ಅವರು ನಮ್ಮ ಕರೆಗೆ ಹೋಗೊಟ್ಟು ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ನಮ್ಮ ಗುರುಗಳು ಕೆ ಬಸವರಾಜಪ್ಪ ಸರ್ ಅವರು ನಾವು ಮನೆಗೆ ಹೋದಾಗ ಅವರು ಅವತ್ತಿರಲಿಲ್ಲ. ಮತ್ತೆ ನಮ್ಮ ಸ್ನೇಹಿತರೆಲ್ಲರೂ ಸಹ ಹೊನ್ನಾಳಿಲಿ ಹೋಗಿ ಭೇಟಿಯಾಗಿ ಹೇಳಿದರು. ಅವರು ನಮ್ಮ ಕರೆಗೆ ಹೋಗೊಟ್ಟು ಅತ್ಯಂತ ಆತ್ಮೀಯವಾಗಿ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದೆ. ಹಾಗೆ ಪಿ ತೀರ್ಥಪ್ಪ ನಿವೃತ್ತ ಪ್ರಾಂಶುಪಾಲರು, ಅವರು ನಮಗೆ ಗಣಿತ ಮತ್ತು ವಿಜ್ಞಾನವನ್ನು ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಾಗಿದ್ದರು. ಅವರಿಗೂ ಸಹ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದೆ. ಹಾಗೂ SH ಪರಮೇಶ್ವರಪ್ಪ ಸರ್ ಅವರು ಸಹ ಸಮಾಜ ಮತ್ತು ಇಂಗ್ಲೀಷನ್ನು ಬೋಧನೆ ಮಾಡ್ತಕ್ಕಂಥವ್ರು. ಅವರು ನಮಗೆ ಮತ್ತೆ ಉಪನ್ಯಾಸಕರಾಗಿ ನಿವೃತ್ತ ಉಪನ್ಯಾಸಕರಾಗಿದ್ದಾರೆ. ಈಗ ಅವ್ರಿಗೂ ಸಹ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದೆ. ಹಾಗೆ ಕೆ ಕರಿಬಸಪ್ಪ ಸರ್ ವಿಜ್ಞಾನ ಶಿಕ್ಷಕರು, ಇವರು ಯಾವಾಗಲೂ ನಮಗೆ ಭೇಟಿ ಆಗ್ತಾ ಇರ್ತವೆ. ಬಹಳ ಪ್ರೀತಿಯಿಂದ ಎಲ್ಲಿ ಸಿಕ್ಕರು ನಮ್ಮನ್ನ ಮಾತಾಡ್ತಾ ಇದ್ದಾರೆ. ಮತ್ತೆ ಇಲಾಖೆಯಲ್ಲಿ ನಾನು ಸಹ BRCಯಲ್ಲಿದ್ದಾಗ ಅವರು ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ ಆಗಿದ್ರು. ಅವರು ಸಹ ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದೆ. ಹಾಗೆ ನಮ್ಮ ದೈಹಿಕ ಶಿಕ್ಷಕರು, ಶಿಸ್ತಿಗೆ ಇಡೀ ಶಾಲೆಯ ಶಿಸ್ತು ಒಬ್ಬ ದೈಹಿಕ ಶಿಕ್ಷಕರ ಮೇಲೆ ನಿಂತಿರುತ್ತೆ. ಅಂತ ಶಿಸ್ತಿಗೆ ಹೆಸರಾಗಿರ್ತಕ್ಕಂಥ SM ಪರಮೇಶ್ವರಪ್ಪನವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ನಮ್ಮ ಕಾಲೇಜು ಉಪನ್ಯಾಸಕರಾಗಿದ್ರು ಪ್ರಕಾಶ್ ತಹಸೀಲ್ದಾರ್ ಅವರು ಸಹ ನಮ್ಮ ಪುಣ್ಯ ಏನಂದ್ರೆ ಅವಾಗೆಲ್ಲ ಸ್ವಲ್ಪ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದ್ದುದ್ರಿಂದ ಎಲ್ಲ ಹೈಸ್ಕೂಲಿಗೂ ಸಹ ಬೋಧನೆ ಮಾಡಲಿಕ್ಕೆ ನಾವು ಅವರ ಒಂದು ಅವಕಾಶ ಸಿಕ್ಕಿತ್ತು. ಅವರು ನಮಗೆ ಬೋಧಕರಾಗಿ ನಮಗೆ ಸಿಕ್ಕಿದ್ದು ಬಹಳ ಸಂತೋಷ ಆಗಿತ್ತು. ಅವರು ಸಹ ಇವತ್ತು ನಮಗೆ ಹಾಲೇಶ್ ನವಲೆ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ವಿ ಅವ್ರು ಕರ್ಕೊಂಬರ್ಲಿಕ್ಕೆ. ಪ್ರಕಾಶ್ ತಹಸೀಲ್ದಾರ್ ಅವರು ಸಹ ಸಮಯಕ್ಕೆ ಸರಿಯಾಗಿ ಇಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದೆ. ಹಾಗೆ AM ಕಟಾವ್ಕರ್ ಸರ್ ಅವರು ಯಾವಾಗಲೂ ನಮಗೆ ಗುರುಗಳಿಗಂತನೂ ಹೆಚ್ಚಾಗಿ ಮತ್ತೆ ಜಾಸ್ತಿ ನಮ್ಮ ಜೊತೆಗೆ ಬಾಂಧವ್ಯವನ್ನು ಇಟ್ಕೊಂಡು ಪ್ರತಿ ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮನ್ನು ಬಿಡದೆ ಅವರು ಅಷ್ಟು ಫ್ರೆಂಡ್ಶಿಪ್ನಲ್ಲಿ ಇದ್ರು ನಮಗೆ. ಅವರು ಬಹಳ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ನಾಗರಾಜಪ್ಪ ಸರ್ ಸಹ ಮೊನ್ನೆಯಿಂದ ಸುಮಾರು ನಮಗೆ ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮ ಚೆನ್ನಾಗಿ ನಡೀಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಅತ್ಯಂತ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಶಾಲೆಯ STMC ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಅವರು ಸಹ ಬಹಳ ಸಹಕಾರವನ್ನು ನೀಡಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳ್ಳಲಿಕ್ಕೆ ಕಾರಣರಾಗಿರ್ತಕ್ಕಂಥದ್ದು. ಅವ್ರಿಗೂ ಸಹ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಇವೆಲ್ಲ ನಮ್ಮ ಗುರುಗಳ ಕುಟುಂಬದ ವರ್ಗದವರಾಗಿರ್ತಕ್ಕಂಥ ಪಿ ತೀರ್ಥಪ್ಪ ಅವರ ಕುಟುಂಬ ವರ್ಗದವರಾಗಿರ್ತಕ್ಕಂಥ ಶ್ರೀಮತಿ ಲಲಿತಮ್ಮ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಅಟೆಂಡ್ರು ಆದರೂ ಗುಮಾಸ್ತರಾದರೂ ಸಹ ನಾವು ಅಟೆಂಡರ್ ಅಂತಾನೆ ಪ್ರಖ್ಯಾತಿ ಪಡೆದಿರ್ತಕ್ಕಂಥವ್ರು. ಅವರ ಮನೆಯವರಾಗಿರ್ತಕ್ಕಂಥ ಶ್ರೀಮತಿ ಸುಶೀಲಮ್ಮ ಅವರು ಸಹ ಆಗಮಿಸಿದ್ದಾರೆ.
ಅವ್ರಿಗೂ ಸಹ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತದವರು ಸಹ ಕಮಲಮ್ಮ ಅವರು ಆಗಮಿಸಿದ್ದಾರೆ. ಶ್ರೀಮತಿ ಕಮಲಮ್ಮ ಅವರು, ಅವ್ರಿಗೂ ಸಹ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಗುಮಾಸ್ತರು ಭರಮಪ್ಪ ಅವರ ಪುತ್ರಿಯಾಗಿರ್ತಕ್ಕಂಥ ಶ್ರೀಮತಿ ಕುಮಾರಿ JB ಗೀತಾ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಮುಖ್ಯ ಗುರುಗಳಾಗಿರ್ತಕ್ಕಂಥ ಮುಖ್ಯೋಪಾಧ್ಯಾಯರಿರ್ತಕ್ಕಂಥ ಚನ್ನಬಸಪ್ಪ ಸರ್ ಅವರ ಪುತ್ರರಾಗಿರ್ತಕ್ಕಂಥ ತಿಮ್ಮನಗೌಡರು ಸಹ ಅತ್ಯಂತ ಆತ್ಮೀಯವಾಗಿ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದೆ. ಹಾಗೆ ಇಲ್ಲಿ ಎಲ್ಲ ಹಾಗೆ ನಮ್ಮ ಬೋಧಕೇತರ ವರ್ಗದ ಸದಾಶಿವರಾಜ್ ಅರಸ್ ಕರೆ ಮಾಡಿದ್ವಿ, ಅವರು ಬಂದಿಲ್ಲ. ಅವ್ರಿಗೂ ಸಹ ಪರೋಕ್ಷವಾಗಿ ಈಗ ಬರ್ಬೋದು ಮೋಸ್ಟ್ಲಿ, ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಎಂ ಶಿವಪ್ಪ ಅರಳಹಳ್ಳಿ ಅವ್ರನ್ನೂ ಸಹ ಇನ್ವೈಟ್ ಮಾಡಿದ್ವಿ. ಅವ್ರು ಇನ್ನೇನು ಬರ್ಬೋದು ಅಂತ ನಿರೀಕ್ಷೆಯಲ್ಲಿದ್ದೀವಿ. ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ AR ಕುಟುಂಬದವ್ರಿಗೂ ಸಹ ಮೊನ್ನೆ ಹೋಗಿ ರಾಮಪ್ಪ ಅವ್ರ ಕುಟುಂಬಕ್ಕೂ ಸಹ ನಾವು ಹೇಳಿದ್ವಿ. ಅವರು ಸಹ ಬರುವ ನಿರೀಕ್ಷೆಯಲ್ಲಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಮತ್ತೆ ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು, ಪ್ರೌಢಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಸಹ ನಮಗೆ ಮೊನ್ನೆಯಿಂದ ಸಾಕಷ್ಟು ಸಹಕಾರವನ್ನು ನೀಡಿದರೆ ಅವರೆಲ್ಲರಿಗೂ ಸಹ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ನಮಗೆ AG ವೀರಶೇಖರಪ್ಪ ಅವರ ಕುಟುಂಬ ವರ್ಗದವರು ಯಾರು ಕಾಂಟ್ಯಾಕ್ಟ್ ಸಿಗಲಿಲ್ಲ. ಅವ್ರಿಗೂ ನಾವು ಒಂದು ಧನ್ಯವಾದವನ್ನ ಅಥವಾ ನಮಸ್ಕಾರಗಳನ್ನು ನಾವು ಇಲ್ಲಿಂದನೇ ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಎಲ್ಲ ಸ್ನೇಹಿತರು ಸುಮಾರು ಈ ಕಾರ್ಯಕ್ರಮ ನಡೀಲಿಕ್ಕೆ ಒಂದು ತಿಂಗಳುಗಟ್ಟಲೆ ಪ್ರಿಪರೇಷನ್ ಆಗಿದೆ. 2-3 ಪೂರ್ವಭಾವಿ ಸಭೆಗಳನ್ನು ಕರ್ಕೊಂಡ್ವಿ. ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಎಲ್ಲ ನಮ್ಮ ಸ್ನೇಹಿತೆಯರೆಲ್ಲರೂ ಸಹ ಯೂನಿಟ್ ಆಗಿ ಈ ವರ್ಕ್ ಮಾಡಿದ್ದಾರೆ. ನಮ್ಮ ಸ್ನೇಹಿತರಲ್ಲಿ ಲೋಕಲ್ ಇರ್ತಕ್ಕಂಥವ್ರು ಸಹ ಭಾಗವಹಿಸಿದ್ದಾರೆ. ಹಾಲೇಶ್ ದೌಲೆ ಅವರು ಸೊರಬದಿಂದ ಬಂದು ಈ ಕಾರ್ಯಕ್ರಮಗಳಲ್ಲಿ ಎಲ್ಲ ವ್ಯವಸ್ಥಾಪಕರಾಗಿ ಮುಂದೆ ಎಲ್ಲ ಸೊರಬದಿಂದ ಸಹ ಬಂದು ಅವರು ಕಾರ್ಯಕ್ರಮದ ನಾವು ಪೂರ್ವಭಾವಿ ಸಭೆಗಳನ್ನ ಮಾಡ್ತಾ ಇದ್ರು. ಮತ್ತೆ ಎಲ್ಲ ಸ್ನೇಹಿತರು ಇಲ್ಲಿ ಹೆಸರನ್ನ ಹೇಳಲಿಕ್ಕೆ ಆಗಲ್ಲ, ಎಲ್ಲರೂ ಸಹ ಬಹಳ ಇನ್ವಾಲ್ವ್ಮೆಂಟ್ ಆಗಿ ಕಾರ್ಯಕ್ರಮ ನಡೀಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದು. ಮತ್ತೆ ಅವರೆಲ್ಲರಿಗೂ ಸಹ ನಮ್ಮ ಎಲ್ಲ ಸ್ನೇಹಿತರ ವೃಂದದವರಿಗೂ ಸಹ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಎಲ್ಲ ಈ ಶಾಲೆಯ ವಿದ್ಯಾರ್ಥಿ ವೃಂದದವರನ್ನ ನೀವು ಈ ಕಾರ್ಯಕ್ರಮಕ್ಕೆ ಕರೆಸಬೇಕು ಅಂತಂದು ಈ ಶಾಲೆಯ ಮುಖ್ಯ ಗುರುಗಳಿಗೆ ಹೇಳಿದ್ವಿ. ಅವರು ಸಹ ಮಕ್ಕಳಿಗೆಲ್ಲ ಮೆಮೊ ಹಾಕಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹೈಸ್ಕೂಲ್ ಬೋಧಕೇತರ ಸಿಬ್ಬಂದಿ ವರ್ಗದವರು ಸಹ ನಮಗೆ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ಅವ್ರಿಗೂ ಸಹ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ವಿಶೇಷವಾಗಿ ಇವತ್ತೆಲ್ಲ ನಮ್ಮ ಸಹಪಾಠಿಗಳೆಲ್ಲರೂ ಸಹ ತಮ್ಮ ಕುಟುಂಬದವರ ವರ್ಗದವ್ರನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿದ್ವಿ. ಮ್ಯಾಕ್ಸಿಮಮ್ ಆಗಿ ಕರ್ಕೊಂಡು ಬಂದಿದ್ದಾರೆ. ಅವರೆಲ್ಲರಿಗೂ ಕುಟುಂಬ ವರ್ಗದವರೆಲ್ಲರಿಗೂ ಸಹ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಆತ್ಮೀಯವಾಗಿರ್ತಕ್ಕಂಥ ಸರ್ವರಿಗೂ ಸ್ವಾಗತವನ್ನು ಕೋರ್ತಾ 1986ರ SSLC ಬ್ಯಾಚು ನಮಗೆ ವಿದ್ಯೆಯನ್ನು ದಾರೆ ಎರೆದಿರ್ತಕ್ಕಂಥ ಗುರುಗಳು, ಮತ್ತು ನಮ್ಮ ಜೊತೆಯಲ್ಲಿ ಆಟ ಪಾಠಗಳೊಂದಿಗೆ ಮೈಗೂಡಿಸಿಕೊಂಡಂಥ ಸ್ನೇಹಿತರು ಕೆಲವರನ್ನ ಕಳ್ಕೊಂಡಿದ್ದೇವೆ. ಅದು ತುಂಬ ದುಃಖದ ಸಂಗತಿನೂ ಹೌದು. ಕೆಲವರಿಗೆ ಯಾರು ನಮ್ಮನ್ನು ಅಗಲಿದ್ದಾರೆ ಅನ್ನೋದು ನಮಗೆ ಕೆಲವರಿಗೆ ಗೊತ್ತಿಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರನ್ನು ಸ್ಮರಿಸಿ ಅವರಿಗೆ ಒಂದು ಸಂತಾಪ ಸೂಚನೆಯನ್ನು ಮಾಡಬೇಕು. ಹಾಗಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಸುರೇಶ್ ಗೆಜ್ಜರಿ ಅವರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಎಲ್ಲರೂ ಎದ್ದು ನಿಂತು ಆ ಸಂತಾಪ ಸೂಚನೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸ್ವಾಮಿ ವಿವೇಕಾನಂದ ಅವರ ಒಂದು ವಾಕ್ಯದ ಮುಖಾಂತರ ಸಮಾರಂಭದಲ್ಲಿ ನಮ್ಮನ್ನು ಈ ಸ್ಥಳಕ್ಕೆ ನಿಲ್ಲಿಸಿದ ಯಾರು ಅಂದರೆ ನಮ್ಮ ವೇದಿಕೆ ಮೇಲ್ತಕ್ಕಂಥ ಪೂಜ್ಯ ಗುರುಗಳ ಆಶೀರ್ವಾದ ಅಂದರೆ ತಪ್ಪಾಗಲ್ಲ.
ನಮ್ಮ ಗೌಡ್ರು ಪಟೇಲ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಟ್ಟದ್ದು. 1986ನೇ ಇಸ್ವಿ ಎಲ್ಲಿ ನಾವು 109 ವಿದ್ಯಾರ್ಥಿಗಳು ಓದುತ್ತಿದ್ದಾಗ ಅವತ್ತಿನ ಒಂದು ನಮಗೆ ಕಲಿಸಿ ವಿದ್ಯೆಯನ್ನ ತಿದ್ದಿ ತೆಗೆತಕ್ಕಂಥ ಗುರುಗಳು 13 ಜನ ಶಿಕ್ಷಕರು. ಅದರಲ್ಲಿ 8 ಜನ ನಮ್ಮ ಭಾಗ್ಯಕ್ಕೆ ಇವತ್ತು ವೇದಿಕೆ ಮೇಲೆ ಅಲಂಕರಿಸಿದ್ದಾರೆ. ಅದರಲ್ಲೂ ಅವರ ದಂಪತಿಗಳ ಜೊತೆಗೆ ಬಹಳ ಸಂತೋಷ. ಇಂಥ ಸೌಭಾಗ್ಯ ಎಷ್ಟು ಕೋಟಿ ಕೊಟ್ಟು ಸಿಗ್ತಾರೆ. ಆ ಸೌಭಾಗ್ಯದ ಒಂದು ಸವಿ ನೆನಪಿಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ಈ ಇಡೀ ಜೀನಹಳ್ಳಿಯ ಗ್ರಾಮಸ್ಥರ ಒಂದು ಆಶೀರ್ವಾದ ಅಂತ ತಪ್ಪಾಗಲ್ಲ. ಯಾಕೆಂದ್ರೆ ಈ ಒಂದು ಪೂಜ್ಯ ಗುರುಗಳಾಗಿರ್ತಕ್ಕಂಥ 86ರಲ್ಲಿ ಬೋಧನೆ ಮಾಡಿ ಕೆಲವು ನಮ್ಮ ಶಿಕ್ಷಕರು ನಮಗೆ ತಿದ್ದಿ ಬುದ್ಧಿ ವಿದ್ಯೆಯನ್ನು ಹೇಳಿ ಈ ಸ್ಥಳಕ್ಕೆ ಅಲಂಕಾರವನ್ನು ಮಾಡಿ ಮತ್ತು ನಾವು ಈ ಸ್ಥಳಕ್ಕೆ ಬಂದಿರ್ತೇವೆಂದ್ರೆ ಆ ಗುರುಗಳನ್ನು ನೆನಪಿಸಿಕೊಳ್ಬೇಕು. ಇವತ್ತು ಅವರು 5 ಜನ ವಿದ್ವೇಷರಾಗಿದ್ದಾರೆ. ಆ 5 ಜನರಲ್ಲಿ ನಮ್ಮ ಎ ಚನ್ನಬಸಪ್ಪ ನಿವೃತ್ತ ಎಇಒ ನಮ್ಮ ಕತ್ತಿಗಿ, ಮತ್ತು ಎರಡನೇದಾಗಿ ಎ ಜಿ ವೀರಶೇಖರಪ್ಪ ನಮ್ಮ ಗಣಿತ ಶಿಕ್ಷಕರು ಆರುಂಡಿ, ಎ ರಾಮಪ್ಪ ಸಮಾಜ ವಿಜ್ಞಾನ ಶಿಕ್ಷಕರು ಸುರ್ವಣ್ಣಿ, ಯಲ್ಲಪ್ಪ ಸರ್ ಡಿ ದರ್ಜೆ ನೌಕರರು ಬೆಳಗುತ್ತಿ, DS ಗಿಡ್ಡಪ್ಪ ಸರ್ ಹಿಂದಿ ಶಿಕ್ಷಕರು ಯರ್ನಾಳ್. ಇವರು ಈಗ ನಮ್ಮನ್ನ ಬಿಟ್ಟು ವಿಧಿವಶರಾಗಿದ್ದಾರೆ. ಅದೇ ರೀತಿ ನಮ್ಮ 86ರಲ್ಲಿ ನಮ್ಮ 109 ಜನ ವಿದ್ಯಾರ್ಥಿಗಳಲ್ಲಿ ನಮ್ಮನ್ನ ಅಗಲಿ ನಾನಾರು ಕಾರಣಗಳಿಂದ ವಿಧಿವಶರಾಗಿರ್ತಕ್ಕಂಥ ಹೆಸರುಗಳನ್ನು ಹೇಳ್ತಾ ಇದ್ದೀನಿ. ಭೋಜರಾಜ್ ಶಕ್ತಿ. ಗುರುವೆಂದರೆ ವ್ಯಕ್ತಿಯನ್ನು ನೋಡಿದಾಕ್ಷಣ ಉದಿಸುವ ಭಕ್ತಿ. ಗುರುಗಳಿಲ್ಲದ ಗುರಿ ಇಲ್ಲ, ಇದ್ದರೂ ಸಾಧಿಸುವ ಚತುರತೆ ಇಲ್ಲ. ಗುರುಗಳೆಂದರೆ ನಮ್ಮ ಬದುಕು ರೂಪಿಸುವ ಶಿಲ್ಪಿ, ಕಲೆಗಾರ, ಬದಲಾವಣೆಯ ಹರಿಕಾರ, ಮಾರ್ಗದರ್ಶನ ನೀಡುವ ಬದುಕಿನ ಧ್ಯೇಯ ಸಾಧನೆಗಳ ಯಶಸ್ಸಿನ ತಪಸ್ಸುಗಾರ. ಈ ಸಾಲುಗಳು ರಾಷ್ಟ್ರಕವಿ ಕುವೆಂಪುರವರ ಗುರುವಿನ ನೊಡನೆ ದೇವರೆಡೆಗೆ ಎಂಬ ಗ್ರಂಥದಿಂದ ಆಯ್ದಂತಹ ಸಾಲುಗಳು. ಈ ಸಾಲುಗಳು ನಮ್ಮ ಎಲ್ಲ ಶಿಕ್ಷಕರಿಗೆ ತುಂಬಾ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಅಂತ ನನ್ನ ಭಾವನೆ. ಈ ಒಂದು ಗುರುವಂದನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಸಹಪಾಠಿಯಾದ GS ಮೋಹನ್ ರವರೇ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ನನ್ನ ಗುರುವರಿಯರೇ, ಈ ಶಾಲೆಯ STMC ಅಧ್ಯಕ್ಷರೇ, ಮುಖ್ಯ ಶಿಕ್ಷಕರೇ, ಊರಿನ ಗಣ್ಯರೇ ಮತ್ತು ಸಹಪಾಠಿಗಳೇ, ಅವರ ಕುಟುಂಬದ ವರ್ಗದವರೇ ಹಾಗೂ ಮುದ್ದು ಮಕ್ಕಳೇ. ಈಗಿನ್ನು ನಮ್ಮ ನಿರೂಪಣೆ ಮಾಡುವಂತಹ ಹಾಲೇಶ್ ಹೇಳಿದ್ರು ಇದರ ಹೇಗೆ ರೂಪುರೇಷೆ ಹೇಗೆ ಆರಂಭ ಆಯಿತು ಅಂತ. ಅದನ್ನ 1-2 ಸಾಲುಗಳಲ್ಲಿ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. 1986ರಲ್ಲಿ ನಾವೀಗೇನು ಈ ಗುರುವಂದನಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇಷ್ಟು ಜನನು ಇಲ್ಲೇ ಮುಂದಿರುವ ಆಫೀಸ್ ಮುಂದೆ ಅಡ್ಮಿಷನ್ನಿಗೆ ಜೂನ್ ಜುಲೈನಲ್ಲಿ ನಿಂತಿದ್ವಿ. ನನಗೆ ನಿನ್ನೆ ಈ ತಯಾರಿಗಾಗಿ ಬಂದಂತ ಸುಮಾರು 25ರಿಂದ 30 ಜನ ಬಂದಾಗ ನನಗೆ ಹಾಗೆ ಅನಿಸ್ತು, ಮತ್ತೊಂದ್ಸಲ ನಾವು ಅಡ್ಮಿಷನ್ನಿಗೆ ಇಲ್ಲಿ ಬಂದಿದ್ದೀವನೋ ಈ ಗುರುವಂದನಾ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಅಂತ. ತುಂಬಾ ಖುಷಿ ಅನಿಸ್ತಿದೆ ಸ್ನೇಹಿತರೆ. ಯಾಕೆ ಅಂದ್ರೆ ಇಷ್ಟೊಂದು ಹೊಂದಾಣಿಕೆಯಿಂದ ಒಮ್ಮನಸ್ಸಿನಿಂದ ಈ ಕಾರ್ಯಕ್ರಮವನ್ನ ಆಯೋಜಿಸ್ಬೇಕು ಅಂತ ಈ ಕಾಲದಲ್ಲಿ ಅನ್ಕೊಂಡ್ರೆ, ನಾನು ಈ ಕಾಲದಲ್ಲಿ ಅಂತ ಯಾಕೆ ಹೇಳ್ತೀನಿ ಅಂತ ಎಲ್ರಿಗೂ ಅರ್ಥ ಆಗುತ್ತೆ. ತುಂಬಾ ಕಷ್ಟ. ನಾವೆಲ್ಲೆಲ್ಲೋ ಇದೀವಿ, ಏನೇನೋ ಕೆಲಸ ಮಾಡ್ತೀವಿ, ಅವರನ್ನ ಈಗ ಹೊಂದಾಣಿಕೆ ಇದೆಯಲ್ಲ ಈಗಿನ ಕಾಲದಲ್ಲಿ ತುಂಬಾ ಕಷ್ಟ. ಇಂತಹ ಒಂದು ಗುರುವಂದನಾ ಕಾರ್ಯಕ್ರಮದ ಕಲ್ಪನೆ ನಮಗೆ ಹೇಗೆ ಬಂತು, ಇದರ ಉದ್ದೇಶ ಏನು ಅನ್ನೋದನ್ನ ನನ್ನ 2 ತೊದಲು ಮಾತುಗಳಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಹೋದ ವರ್ಷದ ಇದರಲ್ಲಿ 2023 ಜನವರಿನಲ್ಲಿ ವಿಶ್ವನಾಥ್ ನನ್ನ ಸಹಪಾಠಿ ಇಲ್ಲೇ ಬೆಳಗತ್ತಿ ಮಲ್ಲಿಗೆನಹಳ್ಳಿ ಇಂಗ್ಲಿಷ್ ಟೀಚರ್, ಅವರು ಹೈಸ್ಕೂಲ್ ಟೀಚರೇ, ಅವ್ರ ಮಗಳ ಮದುವೆಗೆ ನಮಗೆ ಕರೆದ್ರು. ಕರೆದಾಗ ಆಯ್ತು ಬರ್ತೀವಿ ಅಂದೆ. ಒಂದಿಷ್ಟು ಜನ ಮಂಗಳ ನಿನ್ನ ಹತ್ರ ಯಾರ್ಯಾರು ಕಾಂಟ್ಯಾಕ್ಟ್ ಇದ್ದಾರೆ ನಂಬರ್ ಕೊಡಮ್ಮ ಅಂದ್ರು. ಆಯ್ತು ಕೊಡ್ತೀನಿ ಅಂದೆ, ಕೊಟ್ಟೆ. ಆದ್ರೆ ನಂಬರ್ ಕೊಟ್ಟೆ, ಫೋನ್ ಮಾಡ್ತಾರೆ, ಯಾರು ಹೋಗ್ತಾರೋ ಬಿಡ್ತಾರೋ ಅಂತ ಅನುಮಾನ ಬಂತು. ಈಗ 7-8 ವರ್ಷದಿಂದ ನಮಗೆ ವಾಟ್ಸಪ್ ಎಲ್ಲ ಬಂದಿದೆ. ಅದೊಂಥರ ನಮಗೆ ತುಂಬಾ ಚೆನ್ನಾಗಾಗಿದೆ. ಇಲಾಖೆ ಮಾಹಿತಿ ಕಳಿಸೋದು ಅಥವಾ ಫ್ರೆಂಡ್ಸಿಗೆ ಮೆಸೇಜ್ ಕಳಿಸೋದು, ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡೋದು. ಯಾಕೆ ಎಲ್ಲರೂ ಮಾತಾಡ್ಕೊಂಡು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ಹೋಗ್ಬಾರ್ದು ಅನ್ನೋದು ನನ್ನ ತಲೆಗೆ ಹೊಳೆದಿದ್ದು, ನನ್ನ ತಲೆಗೆ ಫಸ್ಟು. ಗ್ರೂಪ್ ಕ್ರಿಯೇಟ್ ಮಾಡಿದೆ. 1986 SSLC ಬ್ಯಾಚ್ ಅಂತ ಒಬ್ಬೊಬ್ಬರೇ ಅದಕ್ಕೆ ಜಾಯಿನ್ ಆದ್ರು. ವಿಶ್ವನಾಥ್ ಮಗಳ ಮದುವೆಗೆ ಹೊರಟು. ಬ್ಯಾಡ್ ಲೈಫ್ ನಂದು, ನಾನೇ ಹೋಗ್ಲಿಲ್ಲ. ನಂಗೆ ಸ್ವಲ್ಪ ಜ್ವರ ಬಂತು, ನಾನು ಹೋಗ್ಲಿಲ್ಲ. ಆದರೆ ಅವರೆಲ್ಲರೂ ಎಲ್ಲಿದ್ದಾರೆ ಅಡ್ಮಿನ್ ಅಂತ ಕೇಳಿದ್ರು. ಹೀಗಾಯ್ತು. ಅಲ್ಲಿಂದ ನಮ್ದು ಈ
ಟೀಮ್ ಮೊಳಕೆ ಹೊಡೆದಿದ್ದು ಅಲ್ಲಿ. ನಂತರ ಸೆಪ್ಟೆಂಬರ್ ನಮ್ಮ ಇಂದ್ರಮ್ಮ ಹೈದರಾಬಾದಲ್ಲಿ ಇದ್ದಾರೆ, ಅವ್ರ ಮಗಳ ಮದುವೆನಲ್ಲಿ ಹೀಗೆ ಸೇರ್ತಾ ಒಂದು 20 ಜನ ಸೇರ್ಕೊಂಡ್ವಿ. ಸಂಖ್ಯೆ ಹೆಚ್ಚಾಗ್ತಾ ಹೋದು, ಅದು ಸಸಿ ಆಗ್ತಾ ಬಂತು. ನಂತರ ನಮ್ಮ ಗೆಜ್ರಿ ಸುರೇಶ್ ಇದ್ದಾರೆ ಇಲ್ಲೇ, ಅವರು ಇದೇ ತಾಲೂಕಿನಲ್ಲಿ ಶಿಕ್ಷಕರಾಗಿ ವರ್ಕ್ ಮಾಡ್ತಿದ್ದಾರೆ. ಅವರು ಮನೆ ಗೃಹ ಪ್ರವೇಶ ಮಾಡಿದ್ರು, ನಮಗೆ ಅನಿವಾರ್ಯ ಕಾರಣದಿಂದ ಹೋಗಕ್ಕಾಗಿರ್ಲಿಲ್ಲ. ಇಂದ್ರಮ್ಮನ ಮಗಳ ಮದುವೆನಲ್ಲಿ ದಾವಣಗೆರೆ ಸೇರಿದಾಗ ರಾತ್ರಿ ಫೋಟೋ ಬಂತು ವಾಟ್ಸಪ್ಪಲ್ಲಿ. ಅವ್ರು ಎಲ್ಲಿದ್ರೋ ಫೋನ್ ಮಾಡಿದ್ರು, ನೀವೆಲ್ಲ ನಮ್ಮನೆಗೆ ಯಾಕೆ ಬಂದಿಲ್ಲ, ಅಲ್ಲ್ಯಾಕೆ ಹೋಗಿದ್ದೀರಿ, ಅಲ್ಲೆಲ್ಲ ಹೋಗಿದ್ದೀರಿ ನಮ್ಮನೆಗೆ ಬಂದಿಲ್ಲ ಅಂತ ಆವಾಜ್ ಹಾಕಿದ್ರು. ಸೊ ಆಗ ಒಂದು ಕೆಲಸ ಮಾಡ್ರಿ, ನಮಗೆ ಅವಾಗ ಬರೋಕ್ಕಾಗಿಲ್ಲ, ಕೆಲಸದ ಒತ್ತಡ, ನೀವು ಇನ್ನೊಂದ್ಸಲ ಕರೆಯೋದಾದ್ರೆ ಅನುಕೂಲ ಮಾಡ್ಕೊಡೋದಾದ್ರೆ ನಾವೆಲ್ಲ ಬರ್ತೀವಿ ಅಂದ್ವಿ. ಆವಾಗ ಅವರು ತುಂಬಾ ಮನಸ್ಸಿನಿಂದ ಒಪ್ಕೊಂಡು ನಮ್ಮನ್ನೆಲ್ಲ ಅಲ್ಲಿ ಸೇರಿಸಿ ಅಲ್ಲೊಂದು 30-40 ಜನ ಸೇರ್ಕೊಂಡ್ವಿ. ಸೊ ಅಲ್ಲಿ ನಮ್ಮ ಗುರುವಂದನ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲರೂ ಸೇರ್ಕೊಂಡ್ವಿ. ಒಂದು ತೀರ್ಮಾನವನ್ನ ಮಾಡ್ವಿ. ನಾವು ಎಲ್ಲೆಲ್ಲೋ ಇದ್ವಿ, ಸುಮಾರು ಆವಾಗಲೇ ನಾವು 110 ಜನ ಇದ್ವಿ. ಈಗ ಸ್ಟ್ರೆಂತ್ ಎಷ್ಟು ಕಡಿಮೆ ಇದೆ ಅಂತ ಇಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. 2 ಸೆಕ್ಷನ್ ಇದ್ವಿ, ನಮ್ಮ ಟೀಚರ್ಸಿಗೆ ಎಲ್ರಿಗೂ ಗೊತ್ತಿದೆ. 110 ಜನವನ್ನ ಎಲ್ಲಾರು ಮಾಡಿ ಹೇಗಾರು ಮಾಡಿ ಸೇರಿಸ್ಬೇಕು ಅನ್ನೋದು ಅಲ್ಲೆಲ್ಲರೂ ತಲೆಗೂ ಬಂತು. ಏನ್ ಮಾಡ್ಬೇಕು, ನಾವೇ ಸೇರ್ಕೊಂಡು ಬರೋದು, ಮಾತಾಡೋದು, ಊಟ ಮಾಡೋದು ಅಷ್ಟೇನಾ? ಅಲ್ಲ, ಏನ್ ಮಾಡೋಣ, ನಮ್ಮೂರ ಶಾಲೆನಲ್ಲಿ ನಾವೆಲ್ಲ ಕಲ್ತಿದ್ದೀವಿ. ನಮಗೆ ಒಂದು ವಿದ್ಯೆಯನ್ನ ಕಲಿಸಿದಂತಹ ಶಾಲೆಯಲ್ಲಿ ಗುರುಗಳ ಸಮ್ಮುಖದಲ್ಲಿ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿ ಅವ್ರನ್ನೆಲ್ಲ ನಾವು ನೋಡೋಣ. ಅವರ ಸ್ವಲ್ಪ ಜನ ಮಾತ್ರ ನಮಗೆ ಪರಿಚಯ ಇದ್ರು. ನಾವೆಲ್ಲ ಎಲ್ಲರ ಮನೆಗೂ ಹೋಗೋಕ್ಕಾಗಿಲ್ಲ, ಅಥವಾ ಮದುವೆಗೆ ಹೋಗೋಕ್ಕಾಗಿಲ್ಲ, ಅಥವಾ ಯಾವುದೇ ಸಮಾರಂಭಕ್ಕೆ ಅದಕ್ಕೂ ಹೋಗೋಕ್ಕಾಗಿಲ್ಲ. ಆದ್ರಿಂದ ಒಂದು ಕೆಲಸವನ್ನ ಮಾಡೋಣ ಅಂದು ಒಮ್ಮತದ ತೀರ್ಮಾನದಿಂದ ನಾವೆಲ್ಲರೂ ಒಂದು ತೀರ್ಮಾನವನ್ನ ಕೈಗೊಂಡ್ವಿ. ನಮಗೆ ವಿದ್ಯೆ ಬುದ್ಧಿ ಕಲಿಸಿದಂತಹ ಶಿಕ್ಷಕರನ್ನ ಒಂದು ಕಡೆ ಸೇರಿಸಿ ಗುರುವಂದನಾ ಕಾರ್ಯಕ್ರಮವೂ ಆಗುತ್ತೆ, ಜೊತೆಗೆ ಸ್ನೇಹ ಸಮ್ಮಿಲನಾ ಕಾರ್ಯಕ್ರಮವೂ ಆಗುತ್ತೆ ಅನ್ನೋ ಒಂದು ಒಳ್ಳೆಯ ಆಲೋಚನೆ ಬಂತು. ಇದು ಮುಂದಿನ ಪೀಳಿಗೆಗೂ ಇನ್ಸ್ಪಿರೇಷನ್ ಆಗುತ್ತೆ. ನಮಗೆ ಕಲಿಸಿದಂತಹ ಗುರುಗಳಿಗೆ ನಾವು ಗೌರವವನ್ನ ಸಲ್ಲಿಸಬೇಕು. ಈಗಿನ ಮಕ್ಕಳಿಗೂ ಸಮಾಜಕ್ಕೂ ಗೊತ್ತಾಗ್ಬೇಕು. ಯಾಕೆ ಅಂದ್ರೆ ಗುರು ಎಂದರೆ ಶಕ್ತಿ, ಗುರುವೆಂದರೆ ಭಕ್ತಿ, ನಮಗೆಲ್ಲ ಗೊತ್ತಿದೆ. ಗುರು ಇಲ್ಲದೆ ನಾವೇನು ಕೆಲಸ ಮಾಡೋಕ್ಕೂ ಆಗಲ್ಲ ಅಲ್ವಾ? ಈ ಒಂದು ಒಳ್ಳೆಯ ಆಲೋಚನೆ ನಮಗೆ ಬಂದಿದ್ದಕ್ಕೆ ಇವತ್ತೇನು ಈ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಸಾಕ್ಷಿ ಆಯಿತು. ಇದಕ್ಕೆ ನನಗೆ ಸಹಕರಿಸಿದ ನನ್ನ ಎಲ್ಲ ಸಹಪಾಠಿಗಳಿಗೂ ಮತ್ತು ಈ ಶಾಲೆಯ ಶಿಕ್ಷಕರಿಗೂ ಮೊದಲು ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೇನೆ ಇದು ನನ್ನ ಗುರುವಂದನಾ ಕಾರ್ಯಕ್ರಮದ ಒಂದೆರಡು ತೊದಲು ನುಡಿಗಳು ತಪ್ಪಾಯಿಟ್ರೆ ದಯವಿಟ್ಟು ಕ್ಷಮಿಸಿ. ಯಾಕೆಂದ್ರೆ ಇದನ್ನ ಹಲವಾರು ಬಾರಿ ನಾನು ಹೇಳ್ಕೊಂಡಿದ್ದೀನಿ. ಎಲ್ಲರೂ ಇದ್ದಾರೆ, ಒಬ್ಬೊಬ್ರು ಒಂದೊಂದು ಶಕ್ತಿನೇ ನಮಗೆ. ನಾನು ಇಲ್ಲಿ ನಿಂತು ಮಾತಾಡ್ತಿದ್ದೀನಿ ಏಕೆ ಅಂದ್ರೆ ಹೆಣ್ಣು ಮಕ್ಕಳಿಗೆ 40 ವರ್ಷದ ಹಿಂದೆ ಎಜುಕೇಶನ್ ಅಷ್ಟೊಂದು ಇಂಪಾರ್ಟೆನ್ಸ್ ಗೊತ್ತಿರಲಿಲ್ಲ. ನಾವು ಹೈಸ್ಕೂಲ್ ಇದ್ದೂರಲ್ಲಿದ್ದು ಮುಗಿಸಿ, ಗೊತ್ತಿದೆಯಲ್ಲ ನಿಮಗೆಲ್ರಿಗೂ, ಮದುವೆ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಆದ್ರೆ ನಮ್ಮೆಲ್ಲ ಶಿಕ್ಷಕರು ನನಗೆ ಈ ಸ್ಥಾನಕ್ಕೆ ಬರ್ಲಿಕ್ಕೆ ಬರೀ ವಿದ್ಯೆಯನ್ನ ಕಲಿಸಿಲ್ಲ. ಅವರು ಮುಂದಿನ ಏನು, ನಾನು ಸ್ವಲ್ಪ ಚೆನ್ನಾಗಿ ಗೊತ್ತಿದೆ. ತೀರ್ಥಪ್ಪನ ಮಗಳೇ, ನೀನು ಓದ್ಬೇಕು, ನಿಮ್ಮ ಅಪ್ಪ ಬಡವ, ಮತ್ತೆ ನೀನು ಇಲ್ಲದನ್ನೆಲ್ಲ ಡಿಮ್ಯಾಂಡ್ ಮಾಡಬೇಡ ಅಂತಾನು ಹೇಳ್ತಾ ಇದ್ರು. ನಮಗೆ ಪಾಠ ಮಾಡೋದೆಲ್ಲ ಅಲ್ಲ, ಅವರು ನಮ್ಮ ಮನೆಯ ಪರಿಸ್ಥಿತಿಯನ್ನು ಹೇಳ್ತಾ ಇದ್ರು. ಯಾಕೆ ಅಂದ್ರೆ ಅವರೆಲ್ಲರೂ ನಮ್ಮ ಅಕ್ಕಪಕ್ಕದ ಊರವರೇ, ನಮ್ಮ ಸಂಬಂಧಿಗಳು ಇರ್ತಾರೆ, ಅಕ್ಕಪಕ್ಕದ ಮನೆಯವರು ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ಶಕ್ತಿಯನ್ನ ನಮಗೆ ತುಂಬ್ತಾ ಇದ್ರು. ನಾನು ಶಿವಮೊಗ್ಗಕ್ಕೆ ಹೋಗಿ, ನಾನು ಮತ್ತೆ ಕಮಲಮ್ಮ ಇಬ್ರುನೇ 3 ಜನ ಅಷ್ಟೇ ನಾವು SLC ಪಾಸ್ ಆಗಿದ್ದು. ಆದ್ರೆ ನನಗೂ ಕಮಲಮ್ಮಗೆ ಅವಕಾಶ ಸಿಕ್ತು, ಶಶಿಕಲಾ ಬೇರೆ ಕಡೆ ಹೋದ್ರು. ಇದಕ್ಕೆಲ್ಲ ಕಾರಣ ಬರೀ ನಮಗೆ ಅವ್ರು ಎಜುಕೇಶನ್ ಅಷ್ಟೇ ಕೊಡ್ಲಿಲ್ಲ, ನಮಗೆ ಬೇರೆ ರೀತಿಯಿಂದ ತುಂಬಾ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರಿಗೆ ನಾನು ಈ ವೇದಿಕೆಯ ಮೂಲಕ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಒಂದು ನಮ್ಮಂತ ಇವ್ರು ಯಾರು ನಮಗೆ ಅವತ್ತಂದಿಲ್ಲ. ನಮ್ಮ ತೀರ್ಥಪ್ಪನ ಮಗಳು, ನಮ್ಮ ತೀರ್ಥಪ್ಪ ಅವ್ರು ಲೋಕಲ್ ಆಗ್ತಾರಲ್ಲ, ಎಲ್ಲರೂ ಒಂದು ಕುಟುಂಬ. ಇಲ್ಲೇನೋ HM ಆಗಿರ್ಲಿ, ಸ್ಟಾಫ್ ಆಗಿರ್ಲಿ, ಅಥವಾ ಪ್ಯೂನ್ ಆಗಿರ್ಲಿ, ಯಾರನ್ನು ಅನ್ಯತಾ ಭಾವಿಸಿರ್ಲಿಲ್ಲ. ನಮ್ಮೆಲ್ಲಪ್ಪ, ನಮ್ಮ ತೀರ್ಥಪ್ಪ, ಭರಮಪ್ಪ ಅಂತ ಎಲ್ಲ ಟೀಚರ್ಸ್ ನಮಗೆ ತುಂಬಾ ಸಪೋರ್ಟಿವ್ ಆಗಿ ಇನ್ಸ್ಪಿರೇಷನ್ ಅನ್ನ ಕೊಡ್ತಾ ಇದ್ರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಪಾಠ ಮಾಡುವಾಗಲೂ ಅಷ್ಟೇ ಸಣ್ಣ ಪುಟ್ಟ ಘಟನೆಗಳನ್ನ, ಜೀವನದಲ್ಲಿ ಹೇಗೆ ಮುಂದೆ ಬರಬೇಕು, ಏನ್ ಮಾಡಬೇಕು, ಕಷ್ಟಗಳು ಬಂದಾಗ ಹೇಗೆ ಎದುರಿಸ್ಬೇಕು. ನಮ್ಮ SMP ಸರ್ದು ಒಂದು ಘಟನೆಯನ್ನ ನೆನಪು ಮಾಡ್ಕೊಂತೀನಿ. SMP ಸರ್, PE ಮಾಸ್ಟ್ರು ಎಲ್ಲರೂ ಬಹಳ ಖುಷಿ ಪಟ್ಟರು ನಮ್ಮೆಲ್ಲ
ಒಂದು ಸಂದರ್ಭದಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ನೋಡಿ, ನಮ್ಮ ಆಲೇಶ್ ನವಲಿ ಇರೋದು ಸೊರಬದಲ್ಲಿ, ನಮ್ಮ ಸುರೇಶ್ ಗೆಜ್ರಿ ಇರೋದು ಹೊನ್ನಾಳಿಯಲ್ಲಿ. ಅದೇ ರೀತಿ ಅವರವರು ನಮ್ಮ ಸ್ನೇಹಿತರು ಮಾದೇನಹಳ್ಳಿ ಶಿಕ್ಷಕರಾಗಿರ್ಬೋದು, ಈ ಶಾಲೆಯ ಶಿಕ್ಷಕರಾಗಿರ್ಬೋದು, ನಮ್ಮ ಮುಖ್ಯ ಶಿಕ್ಷಕರಾದಂಥ ಸರ್ವಮಂಗಳ ಮೇಡಮ್ ಅವರಾಗಿರೋದು, ಎಲ್ಲಿಂದ ಒಂದು ಬೆಸುಗೆಯ ಸ್ನೇಹ ಸಂಬಂಧವನ್ನು ಬೆಸೆದಿರುವಂತ ಒಂದು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಈ ಒಂದು ಗುರುವಂದನ ಕಾರ್ಯಕ್ರಮ. ಇದು ಬಹಳ ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮ. ಇಂಥ ಒಂದು ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರುವುದು ನನ್ನ ಸುದೈವದ ಪುಣ್ಯದ ಫಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ಬಹಳ ಕಡೆ ನಮಗೆ ನಾವೇನ್ ಮಾಡ್ತೀವಿ, SLC ಪ್ರೈಮರಿ SLC ಮುಗ್ದಿದ ಮೇಲೆ ನಾವೆಲ್ಲ ಇರ್ತೀವಿ, ನಮ್ಮ ಗುರುಗಳೆಲ್ಲ ಇರ್ತಾರೆ. ಅವರೆಲ್ಲರ ವಿಳಾಸವನ್ನು ಹುಡುಕಿ ಸರ್ಚ್ ಮಾಡಿ ಈ ವೇದಿಕೆ ಮೇಲಿರುವಂತ ಎಲ್ಲ ಗುರುಗಳನ್ನು ಒಂದೆಡೆ ಸೇರಿಸಿ ಒಂದು ಪುಣ್ಯದ ಕೆಲಸ, ಸಾರ್ಥಕತೆಯ ಕೆಲಸವನ್ನು ಮಾಡಿದರೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಂತಹ ಕಾರ್ಯಕ್ರಮಗಳು ಆಗ್ಬೇಕು. ನೋಡಿ, ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ ನಾವು ಹೇಳ್ತೀವಿ. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ತದನಂತರ ನಾವು ವಿದ್ಯಾರ್ಥಿಗಳು ಪ್ರಾಯಕ್ಕೆ ಬಂದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಹುಟ್ಟಿನಿಂದ 0 5 ವರ್ಷ 6 ತಿಂಗಳವರೆಗೆ ನಮಗೆ ಎತ್ತು ಒತ್ತು ಬೆಳೆಸಿದಂತ ತಾಯಿಯವರು ಸಂಸ್ಕಾರ, ವಿದ್ಯೆ, ಬುದ್ಧಿ ಹೇಳ್ಕೊಡ್ತಾರೆ. ಅದೇ ರೀತಿ ನಾವು ಪ್ರೈಮರಿ ಶಾಲೆಗೆ ಬಂದಂತ ಸಂದರ್ಭದಲ್ಲಿ ನಮ್ಮನ್ನು ತೀಡಿ ನಮಗೆ ಸಂಸ್ಕಾರ, ಬುದ್ಧಿ, ಜ್ಞಾನವನ್ನು ಬೆಳೆಸಿದಂತ ಯಾವ್ದಾದ್ರು ಒಬ್ಬ ವ್ಯಕ್ತಿ ಇದ್ರೆ ಅವರೇ ಗುರುಗಳು. ಅದರಲ್ಲೂ ಮುಖ್ಯವಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾಗಳಲ್ಲಿ ಕಲಿಸಿದಂತ ಗುರುಗಳನ್ನು ನಾವನ್ನ ಜೀವನ ಪೂರ್ತಿ ನಾವು ನೆನೆಸ್ಕೊಳ್ಳುವಂತ ಒಂದು ಕಾರ್ಯಕ್ರಮ ಇದಾಗಿದೆ. ಯಾಕೆ ಅಂದ್ರೆ ನಾವು ಹೇಳ್ತಾ ಇರ್ತೀವಿ, ಶಾಲೆಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ, ನಾವು ಹೈಸ್ಕೂಲಿಗೆ ಹೇಳುವಂತ ಸಂದರ್ಭದಲ್ಲಿ, ಏನಪ್ಪ ರಿಸಲ್ಟ್ ಚೆನ್ನಾಗಿ ತನ್ನಿ, ಒಳ್ಳೆ ಫಲಿತಾಂಶ ಚೆನ್ನಾಗಿ ತನ್ನಿ ಅಂತ ಹೇಳ್ತಾ ಇತ್ತು. ಸರ್, ಪ್ರೈಮರಿಯಲ್ಲಿ ಅವ್ರು ಕಲಿಸ್ತಾರೆ, ಹೈಸ್ಕೂಲಿಗೆ ನಮ್ಮಲ್ಲಿ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ಮತ್ತೆ ಅಕ್ಷರ ಜ್ಞಾನವನ್ನು ಕಲಿಸಿ ಒಂದು ಒಳ್ಳೆಯ ರೀತಿಯಲ್ಲಿ ಫಲಿತಾಂಶ ತರೋದಕ್ಕೆ ನಾವೆಲ್ಲ ಸರ್ವ ಪ್ರಯತ್ನ ಪಡಬೇಕು ಸರ್ ಅಂತೇಳಿ ನಮ್ಮ ಪ್ರೌಢಶಾಲಾ ಶಿಕ್ಷಕರು ಹೇಳ್ತಾ ಇರ್ತಾರೆ. ಅಂತ ಒಂದು ನಮ್ಮ ಮೇಡಮ್ ಅವರು ಹೇಳ್ತಾ ಇದ್ರು, ಆಗಿನ ಕಾಲದಲ್ಲಿ 100-110 ವಿದ್ಯಾರ್ಥಿಗಳು ಇದ್ರು. ಈಗಲೂ ಸಹ ಜೀನಲ್ಲಿ ಪ್ರೌಢಶಾಲೆಯಲ್ಲಿ ಒಳ್ಳೆಯ ಸ್ಟ್ರೆಂತ್ ಇದೆ, ಒಳ್ಳೆಯ ಫಲಿತಾಂಶ ಬರ್ತಾ ಇದೆ, ಒಳ್ಳೆಯ ಗ್ರಾಮಸ್ಥರ ಸಮುದಾಯದ ಸಹಕಾರ ತುಂಬಾ ಚೆನ್ನಾಗಿದೆ. ಜೀನಲ್ಲಿ ಪ್ರೌಢಶಾಲೆ SDMC ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಗ್ರಾಮ ಪಂಚಾಯಿತಿ ಮೆಂಬರ್ಗಳಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಈ ಶಾಲೆಯ ಅಭಿವೃದ್ಧಿಗಾಗಿ ತುಂಬಾ ಅಗಲಿಗಳು ಶ್ರಮಿಸ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆಯ ಶಾಲೆಯಾಗಿ, ಒಂದು ಒಳ್ಳೆಯ ಸಂಸ್ಥೆಯಾಗಿ ಈ ಶಾಲೆ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಕರೆಸಿ ಎಲ್ಲ ಒಂದು ಹಳೆಯ ಶಿಕ್ಷಕರುಗಳು, ಹಳೆಯ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳ ಪೋಷಕರು, ಈ ಒಂದು ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದಂತ ಎಲ್ಲ ಶಿಕ್ಷಕರ ಕುಟುಂಬ ವರ್ಗದವರನ್ನು, ಅವರೆಲ್ಲರನ್ನು ಈ ಒಂದು ಕಡೆ ಸೇರಿಸಿರುವಂತಹ ಈ ಒಂದು ಟೀಮಿಗೆ ನಾನು ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುವುದರ ಮೂಲಕ ಇಲ್ಲಿ ವೇದಿಕೆ ಮೇಲಿರುವಂತಹ ಹಳೆಯ ಗುರುಗಳು, ಹಳೆಯ ವಿದ್ಯಾರ್ಥಿಗಳಿಗೆ ಆ ದೇವರು ಆಯುರಾರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಅಂತ ಆ ದೇವರಲ್ಲಿ ಬೇಡ್ಕೊಂತ ಉದ್ಘಾಟನೆ ನೆರವೇರಿಸಿ ಉದ್ಘಾಟನಾ ಭಾಷಣ ಮಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.